KCET ವರ್ಷ ತುಂಬ ಇನ್ಫ್ಲೇಷನ್ ಆಗಿ ನಿಮ್ಮ ರ್ಯಾಂಕ್ 1,00,000ಕ್ಕಿಂತ ಎಕ್ಸ್ಪೆಕ್ಟ್ ಮಾಡದೇ ಇರೋ ಹಾಗೆ ಬಂದಿರ್ಬೋದು. ಸೊ ನಿಮ್ಗೆ ಯಾವುದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿರ್ಬೋದು, ಬಟ್ ಡೆಫಿನೆಟ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸೀಟ್ ಕೋರ್ ಬ್ರಾಂಚಲ್ಲೇ ಸಿಗುತ್ತೆ. ಬಟ್ ನೀವು ಅದನ್ನು ಅನಲೈಸ್ ಮಾಡಬೇಕು. ಕೆಲವೊಬ್ಬರಿಗೆ ಎಲ್ಲಿ ಸಿಗುತ್ತೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗಿರೋದಿಲ್ಲ. ಓಕೆನಾ? ಸೊ ಈಗ ನಾವು ಎಲ್ಲೆಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಗುತ್ತೆ, ಮತ್ತು ಇಲ್ಲ ನನಗೆ ಯಾವುದೇ ಬ್ರಾಂಚ್ ಇದ್ರೂ ಪರವಾಗಿಲ್ಲ, ಐ ಕ್ಯಾನ್ ಜಾಯಿನ್, ನನಗೆ ಸಂಭವ ಒಂದು ಸೀಟ್ ಬೇಕು ನನಗೆ ಆಗಿದ್ದವ್ರಿಗೂ ಸರಿ, ಈ ವಿಡಿಯೋದಲ್ಲಿ ಎಲ್ಲ ಕಾಲೇಜಸಲ್ಲಿ 1,00,000 ಮೇಲೆ ಎಲ್ಲೆಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNSIT. ಇಲ್ಲಿ ನಿಮಗೆ ಮೆಕ್ಯಾನಿಕಲ್ ಬ್ರಾಂಚ್ಗೆ 1,02,000 ಸೀಟ್ ಸಿಕ್ಕಿದೆ ಲಾಸ್ಟ್ ಇಯರ್. ಓಕೆನಾ? ಮತ್ತು ಗೌಶಿಯಾ ಇಂಜಿನಿಯರಿಂಗ್ ಕಾಲೇಜ್, ಇಲ್ಲಿ ನಿಮಗೆ ENC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ 1,04,000 ನಿಮಗೆ ಇಲ್ಲಿ ಸೀಟ್ ಸಿಕ್ಕಿದೆ. ಮತ್ತು ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್, ಕೋರ್ ಬ್ರಾಂಚ್ ನಿಮಗೆ ಇಷ್ಟ ಆಗಿರುತ್ತಲ್ಲ, ಸೊ ಆ ಬ್ರಾಂಚ್ಗೆ 1,05,000 ಸೀಟ್ ಸಿಕ್ಕಿದೆ. ಮತ್ತು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ 1,06,000 ಸೀಟ್ ಸಿಕ್ಕಿದೆ. ಮತ್ತು ರಾಜರಾಜೇಶ್ವರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ CS ಆಗಿದ ತಕ್ಷಣ ಮೋಸ್ಟ್ ಪ್ರಿಫರ್ಡ್ ಬ್ರಾಂಚ್ ಅಂತ ಹೇಳ್ತಾರೆ ಇನ್ಫಾರ್ಮೇಷನ್ ಸೈನ್ಸ್, ಅಲ್ಲಿ ನಿಮಗೆ 1,06,000 ಸೀಟ್ ಸಿಕ್ಕಿದೆ. ಓಕೆ, ಸೊ ರ್ಯಾಂಕ್ ಕಡಿಮೆ ಇದೆ ಅಂತ ಹೇಳಿ ಯಾರು ಅಂದರೆ ತುಂಬ ಯೋಚನೆ ಮಾಡೋದು ಬೇಕಾಗಿಲ್ಲ. ಓಕೆ, ನನಗೆ ಖಂಡಿತ ಒಂದು ಸೀಟ್ಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಬಟ್ ನಿಮ್ಮದು ಏನು ಕೆಲಸ ಆಗಿರಬೇಕು ಅಂದರೆ, ಕಾಲೇಜ್ಗೆ ಹೋಗಿದ ತಕ್ಷಣ ನೀವು ಹೇಗೆ ಸ್ಟಡಿ ಮಾಡ್ತೀರೋ ಅನ್ನೋದು ತುಂಬ ಡಿಪೆಂಡ್ ಆಗ್ತಾ ಇದೆ. ನೀವು ಯಾವುದೇ ಕಾಲೇಜಲ್ಲಿ ಜಾಯ್ನ್ ಆದರೂ ಸರಿ. ಓಕೆ, ಸೊ ನಿಮ್ಮ ಏನು ಒಂದು ಟ್ಯಾಲೆಂಟ್ ಇದೆಯಲ್ಲ ಅದರ ಬೇಸಿಸ್ ಮೇಲೆ ನಿಮಗೆ ಕೆಲಸ ಸಿಗೋದೇ ಹೊರತು, ಯಾರು ನಿಮಗೆ ಈ ಕಾಲೇಜಲ್ಲಿ ಹೋಗಿದ ತಕ್ಷಣ ನನಗೆ ಕೆಲಸ ಸಿಕ್ಬಿಡುತ್ತೆ ಅಂತ ಯಾರಿಗೂ ಸಹ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಓಕೆ, ಸೊ ನಿಮಗೆ ಟೈರ್ 1 ಕಾಲೇಜಸ್, ಟಾಪ್ ಕಾಲೇಜಸ್ಸೂ ಸಹ ನೀವು ಓದಿಲ್ಲ ಅಂದರೆ ನಿಮಗೆ ಕೆಲಸ ಸಿಗೋದಿಲ್ಲ. ಓಕೆ, ದಟ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ಸ್ ಯುವರ್ ಸ್ಕಿಲ್ಸ್. ಸೊ ದಯವಿಟ್ಟು ಯಾರು ಟೆನ್ಷನ್ ಆಗಬೇಡಿ, ನೀವು ಒಳ್ಳೆ ಕಾಲೇಜ್ ಖಂಡಿತ ಸಿಗುತ್ತೆ. ಓಕೆ, ಸಿಕ್ಕಿರೋ ಕಾಲೇಜಲ್ಲಿ ನಿಮಗೆ ಒಳ್ಳೆ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಚೆನ್ನಾಗಿ ಸ್ಟಡಿ ಮಾಡಿ, ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಮತ್ತು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ 1,08,000 ಸಿಕ್ಕಿದೆ. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ಗೆ 1,08,000 ಸೀಟ್ ಸಿಕ್ಕಿದೆ. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ENC 1,08,000. ACS ಕಾಲೇಜಲ್ಲಿ ಸೇಮ್, ಇಲ್ಲೂ ಅಷ್ಟೇ 1,09,000 ಸೀಟ್ ಸಿಕ್ಕಿದೆ. STM ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ 1,03,000. ವಿದ್ಯಾರ್ಥಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ ಸಿವಿಲ್ 1,23,000. ಈಸ್ಟ್ ವೆಸ್ಟಲ್ಲಿ ENCಗೆ 1,25,000 ಸೀಟ್ ಸಿಕ್ಕಿದೆ. ಓಕೆ, ಸೊ ಬೇರೆ ಕಾಲೇಜಸನ್ನು ಪಾರ್ಟ್ 2 ಅಲ್ಲಿ ನೋಡೋಣ. ನಿಮಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಐ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.